ಬಸವ ಅವರೇ, ನಾವು ಡಿಸ್ಕಷನ್ ಆರಂಭ ಮಾಡುವುದಕ್ಕಿಂತ ಮುಂಚೆ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಫೇಮಸ್ ಸ್ಟೇಟ್ಮೆಂಟ್ ಇದೆ. ಅವರು ಒಂದು ಚುನಾವಣಾ ರ್ಯಾಲಿಯಲ್ಲಿ ಆಡಿದಂತ ಫೇಮಸ್ ಸ್ಟೇಟ್ಮೆಂಟ್ ಏನು ಅಂತ ಹೇಳಿದ್ರೆ, ಬಾರ್ ಬಾರ್ ಜೂಟ್ ಬೋಲೋ ಅಂತ ಹೇಳಿದ್ರೆ ಸುಳ್ಳನ್ನ ಪ್ರತಿ ಸಲ ಹೇಳ್ತಾ ಹೋಗು, ಅದು ಸತ್ಯ ಆಗುತ್ತೆ ಅಂತ ಹೇಳಿ. ಅದು ಅವರು ನರೇಂದ್ರ ಮೋದಿ ಅವರು ಟಾರ್ಗೆಟ್ ಮಾಡಿ ಹೇಳಿದ್ದು ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳನ್ನು, ತಮ್ಮ ಸರ್ಕಾರದ ವಿರುದ್ಧ ಯಾವ ರೀತಿ ಟಾರ್ಗೆಟ್ ಮಾಡಿ ಸುಳ್ಳು ಹೇಳ್ತಿದ್ದಾರೆ ಅಂತೇಳಿ. ಇದನ್ನ ಯಾಕೆ ನಮ್ಮ ಡಿಸ್ಕಷನ್ ಆರಂಭದಲ್ಲಿ ತಗೋತಿದ್ವಿ ಬಸವರಂದ್ರೆ, ಈ ಹಿಂದಿ ರಾಷ್ಟ್ರ ಭಾಷೆ ಎನ್ನುವಂಥದ್ದು ಒಂದು ಅಪ್ಪಟ ಸುಳ್ಳು. ಮತ್ತೆ ಇದನ್ನ ದೇಶಭಕ್ತಿ ಎನ್ನುವಂಥದ್ರ ಆಧಾರದ ಮೇಲೆ ಹೇಗೆ ಕನ್ನಡ ಭಾಷೆಯ ಮೂಲ ಭಾಷೆ ಸಂಸ್ಕೃತವೇ, ಎಲ್ಲಾ ಭಾಷೆಗಳು ಸಂಸ್ಕೃತದಿಂದ ಹುಟ್ಟಿದ್ದು ಸಂಸ್ಕೃತದಿಂದಲೇ ಎಲ್ಲ ಭಾಷೆಗಳು ಹುಟ್ಟಿದ್ದು, ಎಲ್ಲಾ ಭಾಷೆಗೂ ಸಂಸ್ಕೃತ ತಾಯಿ ಎನ್ನುವಂತ ಸುಳ್ಳು ಹೇಗಿದೆಯೋ ಅದೇ ರೀತಿ ಹಿಂದಿ ಕೂಡ ರಾಷ್ಟ್ರ ಭಾಷೆ ಎನ್ನುವಂಥದ್ದು ಅಪ್ಪಟ ಸುಳ್ಳು. ಸಂವಿಧಾನದಲ್ಲಿ ಇರುವಂತದ್ದು 2 ಅಫಿಷಿಯಲ್ ಲ್ಯಾಂಗ್ವೇಜಸ್ ಬಗ್ಗೆ ಅಧಿಕೃತವಾಗಿ ಹೇಳಿದ್ದಾರೆ. ಒಂದು ಇಂಗ್ಲಿಷ್ ಮತ್ತೆ ಹಿಂದಿ. ಎಲ್ಲೂ ಕೂಡ ಹಿಂದಿಯನ್ನ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಹೇಳಿಲ್ಲ. ಜೊತೆಗೆ ಆಡಳಿತ ಭಾಷೆಯಾಗಿ ಬಳಸ್ತಿದ್ದಾರೆ ಅಷ್ಟೇ ಅಲ್ವಾ, ಆಡಳಿತ ಭಾಷೆ. ನಿಮ್ಮ ಈಗ ಈ ಇಶ್ಯೂ ಯಾಕೆ ತಗೊಂಡ್ವಿ ಅಂತ ಹೇಳಿದ್ರೆ, ಕಿಚ್ಚ ಸುದೀಪ್ ಅವರು ಮೊನ್ನೆ ತೋತಾಪುರಿ ಸಿನಿಮಾದ ಈವೆಂಟ್ಸ್ ಅಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಹಿಂದಿ ಇಸ್ ನೋ ಲಾಂಗರ್ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ. ಹಿಂದಿ ಇಸ್ ನೋ ಲಾಂಗರ್ ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ಲ. ಆಕ್ಚುಲಿ ಸುದೀಪ್ ಅವರು ಕೂಡ ಒಂದು ಸಣ್ಣ ಕರೆಕ್ಷನ್ ಮಾಡ್ಕೋಬೇಕಲ್ಲಿ. ಹಿಂದಿ ಇಸ್ ನೋ ಲಾಂಗರ್ ಅಂತ ಹೇಳಿದ್ರೆ ಇಲ್ಲಿವರೆಗೆ ಇತ್ತು ಅನ್ನುವಂತ ಅರ್ಥ ಬರುತ್ತೆ ಅದರಲ್ಲಿ. ನೀವು ಅದನ್ನ ಕನ್ನಡಕ್ಕೆ ಭಾಷಾಂತರ ಮಾಡಿಬಿಟ್ರೆ, ಹಿಂದಿ ರಾಷ್ಟ್ರ ಭಾಷೆಯೇ ಅಲ್ಲ. ಫಸ್ಟ್ ಆಫ್ ಆಲ್ ನೋ ಲಾಂಗರು ಇಲ್ಲ, ನೆಕ್ಸ್ಟ್ ಲಾಂಗರು ಇಲ್ಲ, ಎಸ್ ಲಾಂಗರು ಇಲ್ಲ, ಏನೂ ಇಲ್ಲ. ಹಿಂದಿ ರಾಷ್ಟ್ರ ಭಾಷೆಯೇ ಅಲ್ಲ. ಕಿಚ್ಚ ಸುದೀಪ್ ಅವರು ಮಾಡಿದಂತ ಟ್ವೀಟ್ಗೆ ಅಜಯ್ ದೇವಗನ್ ಅವರು, ಹಿಂದಿ ರಾಷ್ಟ್ರ ಭಾಷೆ ಅಲ್ಲದಿದ್ರೆ ನೀವ್ ಯಾಕೆ ಹಿಂದಿಯನ್ನ ನಿಮ್ಮ ಸಿನಿಮಾಗಳನ್ನ ಹಿಂದಿಗೆ ಟಪ್ ಮಾಡ್ತೀರಿ? ಹಿಂದಿ ಯಾವತ್ತು ರಾಷ್ಟ್ರ ಭಾಷೆಯಾಗಿ ಇರುತ್ತೆ, ರಾಷ್ಟ್ರ ಭಾಷೆಯಾಗಿ ಉಳಿಯುತ್ತೆ ಅಂತೇಳಿ ಅಜಯ್ ದೇವಗನ್ ಅವರು ಟ್ವೀಟ್ ಮಾಡಿದ್ದಾರೆ. ನಿಮ್ಮ ಫಸ್ಟ್ ಅಭಿಪ್ರಾಯ ಏನು ಬಸು? ನಿಜಕ್ಕೂ ಸುದೀಪ್ ಅವರಿಗೆ ಪಕ್ಷ ಭೇದ ಮರೆತು ಪ್ರತಿಯೊಬ್ಬ ಕನ್ನಡಿಗ ಕೂಡ ಇವತ್ತು ಬೆಂಬಲಿಸಲೇಬೇಕಿದೆ. ಕೇವಲ ಕನ್ನಡಿಗರಲ್ಲ, ದ್ರಾವಿಡರಿರಬಹುದು, ಸಕಲ ಭಾಷೆಗಳಿಗೂ ಈ ದೇಶದಲ್ಲಿ ಅದರದ್ದೇ ಆದ ಗೌರವ, ಚರಿತ್ರೆ, ಪ್ರೇಮ ಇದೆ ಅನ್ನೋದನ್ನ ಗೌರವಿಸುವಂತಹ ಪ್ರತಿಯೊಬ್ಬರೂ ಕೂಡ ಕಿಚ್ಚ ಸುದೀಪ್ ಅವರನ್ನ ಬೆಂಬಲಿಸಬೇಕಿದೆ. ನೋಡಿ ಅಕ್ಷಯ್, ಇತ್ತೀಚೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಹಿಂದಿ ದಿವಸ್ ಸಂದರ್ಭದಲ್ಲಿ ಹಿಂದಿ ಪ್ರಾದೇಶಿಕ ಭಾಷೆಗಳಿಗೂ ಕೂಡ ಪರ್ಯಾಯ ಭಾಷೆಯಾಗಿ ಬೆಳಿಬೇಕು ಅನ್ನುವಂತಹ ಮಾತನ್ನ ಹೇಳಿದಾಗ್ಲೇನೆ ಬಹುಪಾಲು ಜನ ಅದನ್ನ ವಿರೋಧಿಸಬೇಕಿತ್ತು. ಅದರಲ್ಲೂ ಮುಖ್ಯವಾಗಿ ನಮ್ಮ ಮುಖ್ಯಮಂತ್ರಿಗಳು ಮೊದಲು ಮಾಡ್ಬೇಕಿತ್ತು. ಅದು ನೋಡಿದ್ರೆ ಯಾಕೆ ಹಿಂದಿಗೆ ಪರ್ಯಾಯ, ಕನ್ನಡ ಬೇಕಿದ್ರೆ ಎಲ್ಲ ಪರ್ಯಾಯ ಭಾಷೆ ಆಗಲಿ, ಅದರದ್ದೊಂದು ಒಲವು ಮತ್ತು ಅಭಿಮಾನವನ್ನು ನಾವು ತೋರಿಸ್ಕೊಳ್ಬೇಕು. ಇದೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ತವರು ರಾಜ್ಯ ಏನಿದೆ ಗುಜರಾತ್ ಅಲ್ಲಿ 2010ರಲ್ಲಿ ಸುರೇಶ್ ಕಚ್ಚಾಡಿಯಾ ಅನ್ನೋರೊಬ್ರು ಹಿಂದಿಯನ್ನ ರಾಷ್ಟ್ರ ಭಾಷೆ ಎಂದು ಘೋಷಿಸಿ ಎಲ್ಲಾ ಮಾರಾಟದ ಸರಕುಗಳ ಮೇಲೆ ಕಡ್ಡಾಯವಾಗಿ ಹಿಂದಿಯನ್ನು ಅದರ ವಿವರಗಳನ್ನ ನಮೂದಿಸಬೇಕು ಅಂತ ಆಗ್ರಹಿಸಿ ಕೋರ್ಟ್ ಅಲ್ಲಿ ಒಂದು ದಾವೆ ಹೂಡಿರ್ತಾರೆ. ಹೈಕೋರ್ಟ್ ಅಲ್ಲಿ ಗುಜರಾತ್ ಹೈಕೋರ್ಟ್ 2010ರಲ್ಲಿ ದ್ವಿಸದಸ್ಯ ಪೀಠ ಆ ವ್ಯಕ್ತಿಗೆ ಸರಿಯಾದ ಪಾಠ ಕಲಿಸುತ್ತೆ. ಹಿಂದಿ ಯಾವ ಕಾರಣಕ್ಕೂ ರಾಷ್ಟ್ರ ಭಾಷೆ ಅಲ್ಲ, ಅದೊಂದು ಆಡಳಿತಾತ್ಮಕ ಭಾಷೆ ಅಷ್ಟೇ ಅನ್ನೋದನ್ನ ಹೇಳಿದೆ. ಗುಜರಾತ್ನ ಹೈಕೋರ್ಟ್ ಹೇಳಿರ್ಬೇಕಾದ್ರೆ ಗುಜರಾತ್ ನಿಂದ ಬಂದಂತಹ ಜನಪ್ರತಿನಿಧಿಯೊಬ್ಬ ಬಂದ್ಬಿಟ್ಟು ಹಿಂದಿ ರಾಷ್ಟ್ರ ಭಾಷೆ ಅಂದ್ರೆ ಒಪ್ಕೋಬೇಕಾ? ನೋಡಿ, ಆಮೇಲೆ ನನಗೆ ನೀವು ಹೇಳಿದ್ರಿ ಇಲ್ಲಿ ಮುಖ್ಯವಾಗಿ ಕಿಚ್ಚ ಸುದೀಪ್ ಅಂತಹ ಒಬ್ಬ ಸಾಂಸ್ಕೃತಿಕ ನಾಯಕ. ಈಗ ಅವರು ಈಗಾದ ನಂತರ ಇಡೀ ದೇಶಕ್ಕೆ ಸಲ್ಲುವಂತಹ ನಾಯಕ. ಬರೀ ಕನ್ನಡದ ನಾಯಕ ಅಂತ ನಾನು ಹೇಳೋದಿಲ್ಲ, ಕನ್ನಡದ ನಟ ಅಂತ ಹೇಳೋದಿಲ್ಲ, ಇಡೀ ದೇಶ ಮೆಚ್ಚುವಂತಹ ಒಬ್ಬ ಪ್ರತಿಭಾವಂತ ನಟ. ಇಂತಹ ನಟ ಕೂಡ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಅನ್ನೋದನ್ನ ಸೂಚ್ಯವಾಗಿ ಹೇಳುವ ಮೂಲಕ, ಅದು ಯಾವ ಕಾರಣಕ್ಕೆ ಹೇಳಿದ್ದಾರೆ ಅನ್ನೋದನ್ನ ಪಕ್ಕಕ್ಕಿಟ್ಟರೂ ಕೂಡ ಅವರು ಸತ್ಯವನ್ನ ಹೇಳಿದ್ದಾರೆ. ಪದೇ ಪದೇ ಕೆಲವರು ಏನು ಹೇಳ್ತಾರೆ, ಹಿಂದಿ, ಹಿಂದೂಸ್ತಾನ್, ಹಿಂದೂ ಅನ್ನುವಂತಹ ಸಿದ್ಧಾಂತದ ಅಡಿಯಲ್ಲಿ ಅದನ್ನ ಪಕ್ಕಕ್ಕೆ ತಳ್ಳಿ. ಯಾಕಂದ್ರೆ ಸಂವಿಧಾನದ 2 ವಿಧಿಗಳು ಹೇಳುವಂಥದ್ದು ಹಿಂದಿ ರಾಷ್ಟ್ರ ಭಾಷೆ ಅಲ್ಲ, ಹಿಂದಿ ಆಡಳಿತಾತ್ಮಕ ಭಾಷೆ, ಇಂಗ್ಲಿಷನ್ನು ಕೂಡ ಒಂದು 15 ವರ್ಷಗಳ ತನಕ ಬಳಸಬಹುದು ಅನ್ನೋದನ್ನ ಸಂವಿಧಾನದಲ್ಲಿ
ದಾಖಲಿಸಲಾಗಿತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ನಂತರದಲ್ಲಿ ಯಾಕೆ ನಾವು ಮತ್ತೆ ಒಂದು ಪ್ರತಿಯೊಂದು ನೋಟಿನ ಮೇಲೆ ನಮೂದಾಗಿರ್ತಕ್ಕಂಥ ಅಷ್ಟು ಭಾಷೆಗಳು ಯಾಕೆ ಬೇಕಿತ್ತು? ಹಿಂದಿಯನ್ನೇ ಹಾಕ್ಬೋದಿತ್ತು. ಆಮೇಲೆ ಇನ್ನೊಂದು ಮುಖ್ಯ ಅಂಶ, ಈಗ ಅಜಯ್ ದೇವಗನ್ ಅವರು ಹೇಳಿದ್ದಾರೆ ಹಿಂದಿಗೆ ಯಾಕೆ ಡಬ್ಬು ಮಾಡಬೇಕು ಅಂತ. ಹಿಂದಿ ಇದೊಂದು ಪ್ಯಾನ್ ಇಂಡಿಯಾ. ನೀವು ಕೂಡ ಸಿನಿಮಾದ ವಿದ್ಯಾರ್ಥಿ ಬಸು ಅವರೇ ಅಲ್ವಾ? ನನಗಿಂತ ಜಾಸ್ತಿ ಸಿನಿಮಾದ ಬಗ್ಗೆ ನಿಮಗೆ ಆಳವಾದಂತ ಜ್ಞಾನ ಇದೆ. ಹಿಂದಿ ದೊಡ್ಡ ಬಿಗ್ ಅಮಿತಾಬ್ ಬಚ್ಚನ್, ಅಕ್ಷಯ್ ಕುಮಾರ್, ಶಾರುಖ್ ಖಾನ್, ಆಮಿರ್ ಖಾನ್, ಸಲ್ಮಾನ್ ಖಾನ್ ಇದ್ದಾರೆ ಎನ್ನುವಂತ ಕಾರಣಕ್ಕೋಸ್ಕರ ಹಿಂದಿ ಸಿನಿಮಾ ಒಂದು ಕಡೆ. ಆಮೇಲೆ ನೋಡಿ ಅಲ್ಲಿ ಹಿಂದಿ ಸಿನಿಮಾ ಅದು ಭಾರತೀಯ ಸಿನಿಮಾ ಅಂತೇಳಿ ಬಿಲ್ಡಪ್, ಶೋಪ್ಗಳು, ಶೋಕಿ. ಆಮೇಲೆ ಕನ್ನಡ ಪ್ರಾದೇಶಿಕ ಸಿನಿಮಾ, ತಮಿಳು ಪ್ರಾದೇಶಿಕ ಸಿನಿಮಾ. ಆಮೇಲೆ ನೋಡಿ ಅಲ್ಲಿ ಪ್ರಾದೇಶಿಕ ಸಿನಿಮಾದ ಟ್ಯಾಗ್ ನಮಗೆ. ಹಿಂದಿಗಿಂತ ಅದ್ಭುತ ಸಿನಿಮಾಗಳನ್ನ ಬೆಂಗಾಲಿ ಭಾಷೆಯಲ್ಲಿ ಮಾಡಿ ಕನ್ನಡದ ಬಹುಶಃ ಭಾರತದ ಸಿನಿಮಾ ಇಂಡಸ್ಟ್ರಿಗೆ ಒಂದು ಒಳ್ಳೆ ಹೆಸರನ್ನ ತಂದು ಕೊಟ್ಟಂತದ್ದು ಬೆಂಗಾಲಿ ಸಿನಿಮಾಗಳು ಆರಂಭದಲ್ಲಿ. ಏನ್ ಬಸವ ಅವರೇ? ಹೌದು. ಅನಂತರದಲ್ಲಿ ಕನ್ನಡ, ಅನಂತರದಲ್ಲಿ ಈಗಲೂ ಕೂಡ ಮಲಯಾಳಂ ಮತ್ತು ತಮಿಳಲ್ಲೂ ಕೂಡ ಒಂದು ಗುಣಾತ್ಮಕ ಚಿತ್ರಗಳನ್ನು ಇತ್ತೀಚೆಗೆ ಬರ್ತಾ ಇದೆ. ಅದೊಂದು. ಆಮೇಲೆ ಈಗ ಇವರು ಡಬ್ಬಿಂಗ್ ಬಗ್ಗೆ ಮಾತಾಡಿದಾರೆ ಅಜಯ್ ದೇವಗನ್. ಡಬ್ಬಿಂಗ್ ಮಾಡಬೇಕು. ಹಿಂದಿಯ ಕನ್ನಡದ ಸಿನಿಮಾಗಳು ಹಿಂದಿಗೆ ಹೋದಂತ ಸಂದರ್ಭದಲ್ಲಿ ಹಿಂದಿ ಡಬ್ಬಿಂಗ್ ಮಾಡಬೇಕು. ಯಾಕಂತ ಹೇಳಿದ್ರೆ ಅದು ಹಿಂದಿ ಭಾಷಿಕರ ಹಕ್ಕು. ಅವರ ಭಾಷೆಯಲ್ಲಿ ಅವರ ಸಿನಿಮಾಗಳನ್ನ ನೋಡೋದು ಅವರ ಹಕ್ಕು. ಕರ್ನಾಟಕಕ್ಕೆ ಬಂದಾಗ ಹಿಂದಿ ಸಿನಿಮಾಗಳನ್ನ ಕನ್ನಡಕ್ಕೆ ಡಬ್ ಮಾಡಿ ಕೊಡಬೇಕು ಅಲ್ವಾ? ಇದು ನಮ್ಮ ಹಕ್ಕು. ನಾವು ಸಿನಿಮಾ ನೋಡ್ತೀವೋ ಬಿಡ್ತೀವೋ ಇಟ್ಸ್ ಎ ಸೆಕೆಂಡರಿ. ಭಾಷಿಕರಾಗಿ, ಕನ್ನಡ ಭಾಷಿಕರಾಗಿ ನಮ್ಮ ಹಕ್ಕು ಏನು ಅಂತ ಹೇಳಿದ್ರೆ ಅಜಯ್ ದೇವಗನ್ ಇರ್ಲಿ, ಶಾರುಖ್ ಖಾನ್ ಇರ್ಲಿ, ಸಲ್ಮಾನ್ ಖಾನ್ ಇರ್ಲಿ, ಆಮಿರ್ ಖಾನ್ ಇರ್ಲಿ, ಇಲ್ಲ ಬಾಲಿವುಡ್ ಏನೋ ಬಿಗ್ ಬಿ ಎಲ್ಲ ಈ ತರ ಬಿಲ್ಡಪ್ ಗಳನ್ನು ಕೊಟ್ಟೆ ಸಮಸ್ಯೆ ಆಗಿರೋದು ಇವ್ರಿಗೆ. ಈ ಬಿಲ್ಡಪ್ ರಾಜರು ಇವರ ಸಿನಿಮಾಗಳು ಬಂದಂತ ಸಂದರ್ಭದಲ್ಲಿ ಕನ್ನಡದಲ್ಲಿ ಬರುವಂತ ಸಂದರ್ಭದಲ್ಲಿ ಕನ್ನಡದಲ್ಲಿ ಆಗಬೇಕು. ಈಗ ಕನ್ನಡ ಭಾಷೆಯ ಬಳಕೆಗೆ ಸಂಬಂಧಪಟ್ಟ ಹಾಗೆ ಏನು ದೊಡ್ಡ ಹೋರಾಟ ನಡೀತು ಒಂದು ಕೆಲವು ವರ್ಷಗಳ ಹಿಂದೆ. ಅದರಲ್ಲಿ ಆ ದೊಡ್ಡ ಹೋರಾಟದಲ್ಲಿ ಇದ್ದಂಥದ್ದು ಏನು ಅಂತ ಹೇಳಿದ್ರೆ, ಈಗ RR ಸಿನಿಮಾ ಕಳೆದ ಸಲ ಇತ್ತೀಚೆಗೆ ರಿಲೀಸ್ ಆದಂತ ಸಂದರ್ಭದಲ್ಲಿ ವಿವಾದ ಎಲ್ಲಿ ಸೃಷ್ಟಿ ಆಯ್ತು? ಕರ್ನಾಟಕಕ್ಕೆ ನೀವು ಕನ್ನಡದಲ್ಲಿ ರಿಲೀಸ್ ಮಾಡಿ. ನಿಮಗೆ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ತೆಲುಗು ಮಾತಾಡ್ತಾರೆ, ಬಳ್ಳಾರಿಯಲ್ಲಿ ತೆಲುಗು ಮಾತಾಡ್ತಾರೆ, ರಾಯಚೂರಲ್ಲಿ ತೆಲುಗು ಮಾತಾಡ್ತಾರೆ, ಇಲ್ಲಿ ಪಾವಗಡದ ಬೆಲ್ಟ್ ಅಲ್ಲಿ ತೆಲುಗು ಮಾತಾಡ್ತಾರೆ ಅಂತೇಳಿ ನೀವು ತೆಲುಗಲ್ಲಿ ಬಿಡೋದಲ್ಲ. ರಾಯಚೂರು, ಚಿಕ್ಕಬಳ್ಳಾಪುರ, ಪಾವಗಡ ಎಲ್ಲವೂ, ಬಳ್ಳಾರಿ ಎಲ್ಲವೂ ಕೂಡ ಕರ್ನಾಟಕದ ಅವಿಭಾಜ್ಯ ಅಂಗಗಳು. ಕನ್ನಡದಲ್ಲಿ ರಿಲೀಸ್ ಮಾಡಿ, ಕನ್ನಡ ಭಾಷೆಯಲ್ಲಿ ರಿಲೀಸ್ ಮಾಡಬೇಕು. ಮಾಡಿದ್ದಾರೆ. ಆಮೇಲೆ ಅಜಯ್ ದೇವಗನ್ ಅವರು ಹೇಳಿದ್ದಾರೆ ಯಾಕೆ ಡಬ್ ಮಾಡ್ತೀರಿ ಅಂತೇಳಿ. ಹಿಂದಿ ಸಿನಿಮಾಗಳ ಪರಿಸ್ಥಿತಿ ಯಾವ ಕಚಡಾ ಲೆವೆಲ್ಗೆ ಹೋಗಿದೆ ಅಂತ ಹೇಳಿದ್ರೆ, ಹಿಂದಿ ಸಿನಿಮಾದವರಿಗೆ ಅವ್ರದ್ದೇ ಸ್ವಂತ ಸಿನಿಮಾಗಳನ್ನ ಹಿಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಇಲ್ಲಾಂದ್ರೆ ಒಬ್ಬ ರಾಜಮೌಳಿ, ಒಬ್ಬ ಪ್ರಶಾಂತ್ ನೀಲ್ ಅಲ್ಲೋಗಿ ಅಲ್ಲಿನ ದೈತ್ಯಾತಿ ದೈತ್ಯ ನಿರ್ದೇಶಕರುಗಳನ್ನೆಲ್ಲ ಕಾಲಡಿ ತುಳಿಯುವಂತಹ ಸ್ಥಿತಿ ಯಾಕೆ ನಿರ್ಮಾಣ ಆಗ್ತಿತ್ತು ಬಾಲಿವುಡ್ ಅಲ್ಲಿ? ಸಿನಿಮಾಗಳು ಹೋಗಿರುವಂತದ್ದು. ಈಗ ನಿನ್ನೆ ಈ ವಾರ ಜರ್ಸಿ ಸಿನಿಮಾ ಬಂತು. ಎಲ್ಲಿದ್ದದ್ದು ಸಿನಿಮಾ? ತೆಲುಗಿನಿಂದ ಹೋಗಿರುವಂತ ಸಿನಿಮಾ. ಅದು ರೆಡ್ಡಿ, ಏನ್ ರೆಡ್ಡಿ, ಅರ್ಜುನ್ ರೆಡ್ಡಿ ಸಿನಿಮಾ. ಎಲ್ಲಿದ್ದ ಸಿನಿಮಾ? ತೆಲುಗಿನ ಸಿನಿಮಾನ ಹೋಗಿ ಅಲ್ಲಿ ನೀವು ಮಾಡಿರೋದು. ತಮಿಳಲ್ಲಿ ಮಾಡಿದಂತ ಸಿನಿಮಾಗಳನ್ನ ಹೋಗಿ ಅಲ್ಲಿ ಮಾಡಿದಿರಿ. ಗಜನಿ ಅಲ್ಲಿ ಹೋಗಿ ಗಜನಿನೇ ಆಗಿದೆ ಅಲ್ವಾ? ರೀಮೇಕ್ ಮಾಡ್ಕೊಂಡು ಬಿಲ್ಡಪ್ ಕೊಟ್ಕೊಂಡು ತಿರ್ಗಾಡ್ತಾ ಇರೋದು ಇವ್ರು. ಇವ್ರಿಗೆ ಸಮಸ್ಯೆ ಏನು ಅಂತ ಹೇಳಿದ್ರೆ, ಇವ್ರದೊಂಥರ ಈ ಕರಣ್ ಜೋಹರ್ ಇದೊಂಥರ ಗ್ಯಾಂಗ್. ಇದೊಂಥರ ಲಾಬಿ ಗ್ಯಾಂಗ್. ಇದು ನೆಪೋಟಿಸಮ್, ಚೇಲಾಗಾರಿಕೆ ಬಿಲ್ಡಪ್ ಕೊಟ್ಕೊಂಡೆ. ಈಗ ಮೊನ್ನೆ KGF ರಿಲೀಸ್ ಟೈಮ್ ಅಲ್ಲಿ ಪಾಪ ಕರಣ್ ಜೋಹರ್ನ ಕರೆಸಿದ್ರು ಇಲ್ಲಿ ಮಾತಾಡ್ಸಕ್. ಅದ್ ಯಾಕೆ ಕರೆಸಿದ್ರು ನನಗೂ ತೀರಾ ಅಚ್ಚರಿ ಅಂತ ಅನಿಸ್ತು. ಪ್ಯಾನ್ ಇಂಡಿಯಾ ಮಾಡ್ಲಿಕ್ಕೋಸ್ಕರ ಆ ಒಂದು ಕಾರ್ಯತಂತ್ರ ಭಾಗವಾಗಿ ಅವರನ್ನು ಕರೆಸಿರಬಹುದು, ಅದು ಬೇರೆ ಪ್ರಶ್ನೆ. ಸೊ ಅಜಯ್ ದೇವಗನ್ ಆಗ್ಲಿ, ಅಲ್ಲ ಅಮಿತಾಬ್ ಬಚ್ಚನ್ ಆಗ್ಲಿ, ಇಲ್ಲ ಅಕ್ಷಯ್ ಕುಮಾರ್ ಆಗ್ಲಿ, ಇಲ್ಲ 3 ಖಾನ್ಗಳೇ ಬಂದು ಹೇಳಿದ್ರು ಕೂಡ ಹಿಂದಿ ರಾಷ್ಟ್ರ ಭಾಷೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಅಮಿತ್ ಶಾ ಹೇಳಿದ್ರು ಅಷ್ಟೇ, ಯಾರು ಹೇಳಿದ್ರು ಅಷ್ಟೇ, ಹಿಂದಿ ಇಸ್ ನಾಟ್ ಎ ನ್ಯಾಷನಲ್ ಲ್ಯಾಂಗ್ವೇಜ್. ನೋಡಿ, ಅಮಿತ್ ಶಾ ಮೊನ್ನೆ ಹೇಳಿದಂತ ಸಂದರ್ಭದಲ್ಲಿ ರೆಹಮಾನ್ ಅವರು, AR ರೆಹಮಾನ್ ಅವರು ಒಂದು ಪೋಸ್ಟ್ ಹಾಕ್ತಾರೆ. ಆ ಪೋಸ್ಟ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತು. ನೋಡಿ ಅಲ್ಲಿಯ ಆ ಸಿನಿಮಾ ಇಂಡಸ್ಟ್ರಿಯ ಪ್ರತಿರೋಧ. ಅದಾದ ಬಳಿಕ ಈಗ ಕಿಚ್ಚ ಸುದೀಪ್ ಮಾತಾಡಿರುವಂತದ್ದು. ನನ್ನ ಪ್ರಕಾರ ಈ ವಿಷಯದಲ್ಲಿ ಕಿಚ್ಚ ಸುದೀಪ್ ಬೆಂಬಲಕ್ಕೆ ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿ, ಅದರಲ್ಲೂ ಕೂಡ ದೊಡ್ಡ ಸಿನಿಮಾ ನಾಯಕರು, ರಾಕಿಂಗ್ ಸ್ಟಾರ್ ಯಶ್
ಪ್ಯಾನ್ ಇಂಡಿಯಾ ಸ್ಟಾರ್ ಅಂತ ಈಗ ಬಿಂಬಿತರಾಗಿರುವಂತ ರಾಕಿಂಗ್ ಸ್ಟಾರ್ ಯಶ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಮತ್ತೆ ಯಾರೆಲ್ಲ ಬೇರೆ ಸ್ಟಾರ್ಗಳಿದ್ದಾರೆ, ದೊಡ್ಡ ಸ್ಟಾರ್ಗಳು, ಸಣ್ಣ ಎಲ್ಲರೂ ಎಲ್ರು ಬಹಿರಂಗವಾಗಿ ಹೇಳಬೇಕು. ಅಜಯ್ ದೇವಗನ್ಗೆ ಮಾತ್ರ ಅಲ್ಲ, ಹಿಂದಿ ಸಿನಿಮಾದಲ್ಲಿರುವಂತ ಬಿಲ್ಡಪ್ ರಾಜರಿಗೆ ಹೇಳಬೇಕು, ಹಿಂದಿ ಇಸ್ ನಾಟ್ ಎ ನ್ಯಾಷನಲ್ ಲ್ಯಾಂಗ್ವೇಜ್, ಅದು ಒಂದು ಭಾಷೆ ಅಷ್ಟೇ, ಖಂಡಿತ ಅದು ಒಂದು ಮಾಧ್ಯಮ ಅಷ್ಟೇ, ಕಮ್ಯುನಿಕೇಶನ್ಗೆ ಇತರೆ ಭಾಷೆಗಳ ಹಾಗೆ ಅದು ಕೂಡ ಒಂದು ಭಾಷೆ ಅಷ್ಟೇ, ಅದಕ್ಕಿಂತ ಏನು ಅಲ್ಲ. ಹೌದು, ಖಂಡಿತ. ನೋಡಿ, ನೀವು ಹಿಂದಿ ರಾಷ್ಟ್ರ ಭಾಷೆ ಅನ್ನುವಂತಹ ಮತ್ತು ಹಿಂದಿಯನ್ನ ಅತಿ ಹೆಚ್ಚು ಮಂದಿ ಮಾತಾಡ್ತಾರೆ ಅನ್ನುವಂತಹ ಇವ್ರ ಲೆಕ್ಕಾಚಾರಗಳೇನಿದೆಯಲ್ಲ, ಹಾಗಿದ್ರೆ ಭೋಜ್ಪುರಿ ಅನ್ನುವಂತಹ ಒಂದು ಬಿಹಾರದ ಒಂದಷ್ಟು ಭಾಷಿಕರು, ಒಂದಷ್ಟು ಜನ ಮಾತಾಡುವಂತಹ ಜನರಿರ್ತಕ್ಕಂಥ ಒಂದು ಪ್ರಾಂತ್ಯದಲ್ಲಿ ಭೋಜ್ಪುರಿ ಫಿಲಂ ಇಂಡಸ್ಟ್ರಿ ಯಾಕೆ ಉದ್ಭವ ಆಯ್ತು? ಇವರ ಆರ್ಭಟದ ಎದುರಲ್ಲಿ ಅದು ಹಾಳಾಗ್ಬೇಕಿತ್ತಲ್ವಾ? ಇದೇ ಮುಂಬೈ ಕೂತಿರ್ತಕ್ಕಂಥ ನೋಡಿ, ಭೋಜ್ಪುರಿ ಅಂದ್ರೆ ನೀವು ಅದರಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳೆದು ಬಂದಂತವ್ರು ಇವತ್ತು ಬಿಜೆಪಿ ಎಂಪಿಗಳಾಗಿದ್ದಾರೆ. ಹೌದು ಹೌದು. ಅಲ್ಲ, ನೀವು ಯಾವ ಬಾಲಿವುಡ್ ಬೇರೂರು ಕೂತಿದೆ ಬಾಂಬೆಲಿ, ಅಲ್ಲೇ ಮರಾಠಿ ಚಿತ್ರೋದ್ಯಮ ಇದೆ. ಅದನ್ನು ಕೂಡ ನಾವು ಹಾಗೆ ನೋಡಿದ್ರೆ ಮಂಜುಳೆ ಅವರು ಅದ್ಭುತ ನಿರ್ದೇಶಕರು. ಹೇಳಿ, ಅಜಯ್ ದೇವಗನ್ ಮತ್ತೆ 3 ಖಾನುಗಳು ಮತ್ತೆ ಬಿಗ್ ಬಿ ಮತ್ತೆ ಅಕ್ಷಯ್ ಕುಮಾರ್ ಇಂಥದ್ದು ಹಿಂದಿ ನಾಯಕರು ನಟರು ಮುಂಬೈನ ಮಹಾನಗರಿಯಲ್ಲಿ ಮಧ್ಯ ನಿಂತು ಹೇಳಿ ಹಿಂದಿ ಮಾತ್ರ ರಾಷ್ಟ್ರ ಭಾಷೆ ಅಂತ ಹೇಳಿ ಹೇಳಿ, ಮರಾಠಿ ಅಲ್ಲ ಅಂತ ಹೇಳಿ ನೋಡೋಣ. ಖಂಡಿತ ಮಹಾರಾಷ್ಟ್ರದಲ್ಲಿ ಇದಾರಲ್ಲ ಇವರು, ಮುಂಬೈನಲ್ಲಿ ಇದಾರಲ್ಲ, ಅಲ್ಲಿ ನಿಂತ್ಕೊಂಡು ಹೇಳಿ ಅವ್ರು ಈ ಮಾತನ್ನ ಅವ್ರು ಆಡ್ಲಿ ಅಲ್ಲಿ, ಅಲ್ವಾ ಬಸವ? ಖಂಡಿತ ಖಂಡಿತ. ಮತ್ತೆ ಇಲ್ಲಿ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಅಲ್ಲ ಅಲ್ಲ, ಅದನ್ನ ಎಷ್ಟು ಸಲ ಬೇಕಾದ್ರೂ ಹೇಳಬಹುದು. ಹಿಂದಿ ರಾಷ್ಟ್ರ ಭಾಷೆನೂ ಅಲ್ಲ, ಸಂಸ್ಕೃತ ಎಲ್ಲಾ ಭಾಷೆಗಳಿಗೆ ತಾಯಿ ಭಾಷೆನೂ ಅಲ್ಲ. ಎಲ್ಲಾ ಭಾಷಿಗರಿಗೂ ಕೂಡ ಅವರ ಭಾಷೆ ಮೇಲೆ ಅಭಿಮಾನ ಇರುತ್ತೆ. ಹಾಗಂತ ಅವ್ರು ತಂದ್ಬಿಟ್ಟು ಹಿಂದಿ ರಾಷ್ಟ್ರ ಭಾಷೆ, ನೀವು ಹಿಂದಿಯನ್ನು ಫಸ್ಟ್ ಮಾತಾಡ್ಬೇಕು, ಆನಂತರದಲ್ಲಿ ನಿಮ್ಮ ಭಾಷೆಯನ್ನು ಮಾತಾಡ್ಬೇಕು ಅನ್ನೋದು, ಅಥವಾ ಹಿಂದಿ ರಾಷ್ಟ್ರ ಭಾಷೆ ಅನ್ನೋ ಮೂಲಕ ನಮ್ಮ ಮೇಲೆ ಒಂದು ಒತ್ತಡವನ್ನು ಹೇರುವಂತಹ ಕೆಲಸವನ್ನು ಮಾಡಿದ್ರೆ ಯಾವ ಭಾಷಿಗರು ಕೂಡ ಒಪ್ಕೊಳ್ಳೋದಿಲ್ಲ. ಈಗ ನೋಡಿ, ನಮ್ಮ ಮೊದಲ ರಾಷ್ಟ್ರ ಕವಿ ಗೋವಿಂದಪ್ಪಯ್ಯವರು, ಅವರು ಕನ್ನಡದ ಬಗ್ಗೆ ಮತ್ತೆ ತುಳು ಬಗ್ಗೆ ಅವ್ರಿಗೊಂದು ಅದ್ಭುತವಾದ ಮಾತು ಹೇಳ್ತಿದ್ರು. ನನಗೆ ತಾಯಿ ತುಳು ಆದ್ರೆ ನನ್ನ ದೊಡ್ಡಮ್ಮ ಕನ್ನಡ. ಈ ತರದ್ದ ಸಾರಸ್ವತ ಲೋಕದ ದಿಗ್ಗಜರೇ ಕೂಡ ಒಂದು ಸಾಮರಸ್ಯದಿಂದ, ಒಂದು ಕರ್ನಾಟಕದ ಅಂದ್ರೆ ಬಹುಭಾಷಾ ನಾಡಾಗಿರ್ತಕ್ಕಂಥ ಕರ್ನಾಟಕದಲ್ಲೂ ಕೂಡ ಸಾಮರಸ್ಯದಿಂದ ಭಾಷೆಗಳನ್ನ ಯಾವ ರೀತಿ ಪ್ರೀತಿಸ್ಬೇಕು, ಯಾವ ರೀತಿ ಗೌರವಿಸ್ಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಕಿಚ್ಚ ಸುದೀಪ್ ಅತ್ಯಂತ ನಾಜೂಕಾಗಿ ಒಂದು ಸತ್ಯವನ್ನ ಸ್ಪಷ್ಟವಾಗಿ, ದಿಟವಾಗಿ, ಪ್ರಾಮಾಣಿಕವಾಗಿ ಹೇಳಿದರೆ ಹಿಂದಿ ಯಾವ ಕಾರಣಕ್ಕೂ ರಾಷ್ಟ್ರಭಾಷೆ ಅಲ್ಲ ಅನ್ನೋದು. ಹಿಂದಿ ರಾಷ್ಟ್ರಭಾಷೆ ಅಲ್ಲ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಸಂವಿಧಾನದಲ್ಲಿರ್ತಕ್ಕಂಥ 2 ಪ್ರಮುಖ ವಿಧಿಗಳು ಕೂಡ ಸ್ಪಷ್ಟವಾಗಿ ಹೇಳ್ತಿವೆ. ಅದ್ರ ಜೊತೆಯಲ್ಲಿ ಇವತ್ತು ಪ್ರತಿಯೊಬ್ರು ಕೂಡ ಸುದೀಪ್ ಅವರನ್ನ ಬೆಂಬಲಿಸಬೇಕು. ಆಮೇಲೆ ಪ್ಯಾನ್ ಇಂಡಿಯಾ ಅಂತ ಹೇಳಿದ್ರೆ ಹಿಂದಿಗೆ ರಿಲೀಸ್ ಆದ್ರೆ ಮಾತ್ರ ಪ್ಯಾನ್ ಇಂಡಿಯಾ ಅಲ್ಲ. ಹಿಂದಿ ಭಾಷಿಕರ ಸಂಖ್ಯೆ ಎಲ್ಲಿ ಜಾಸ್ತಿ? ಗುಜರಾತ್ ನಲ್ಲಿ ನೀವು ಆರಂಭದಲ್ಲೇ ಹೇಳಿದ್ರಿ, ಗುಜರಾತ್ ಇದೆ, ಒಡಿಸ್ಸಾದಲ್ಲಿ ಒರಿಯಾ ಇದೆ, ಪಶ್ಚಿಮ ಬಂಗಾಳದಲ್ಲಿ ಬೆಂಗಾಲಿ ಇದೆ, ಬಿಹಾರದಲ್ಲಿ ಅದರದೇ ಆದಂತಹ ಭಾಷೆ ಇದೆ, 2-3 ಭಾಷೆ, ಭೋಜ್ಪುರಿ ಇದೆ, ಮಗೈ ಇದೆ. ಆಮೇಲೆ ಹಿಂದಿ ಭಾಷಿಕರು ಜಾಸ್ತಿ ಇರುವಂತಹ ಉತ್ತರ ಪ್ರದೇಶದಲ್ಲೂ ಕೂಡ ಆ ಹಿಂದಿ ಭಾಷೆಯ ಒಳಗಡೆಯೇ ಬೇರೆ ಬೇರೆ ಭಾಷೆಗಳಿರುವಂತದ್ದು, ಪ್ರಭೇದಗಳಿರುವಂತದ್ದು ತಂದು ನೀವು ಹೇಳಿದ ತಕ್ಷಣ, ನೀವು ಸಿನಿಮಾದಲ್ಲಿ ಹೀರೋ ಅಂತ ಹೇಳಿದ ತಕ್ಷಣ ಅಜಯ್ ದೇವಗನ್ ಯಾಕೆ ಈಗ ಅವರು ಡಬ್ಬಿಂಗ್ ಯಾಕೆ ಹಿಂದಿಗೆ ಮಾಡ್ತೀರಿ ಅಂತ ಹೇಳಿದ್ರು. ಅವ್ರು ಹಂಗಿದ್ರೆ ಆಲಿಯಾ ಭಟ್ ಯಾಕೆ ಬರ್ಬೇಕಿತ್ತು? ಖಂಡಿತ ಅಲ್ವಾ? ಒಂದು ಸೌತ್ ಸಿನಿಮಾದಲ್ಲಿ ಇವರೆಲ್ಲ ಯಾಕೆ ಆಕ್ಟ್ ಮಾಡ್ಬೇಕಿತ್ತು? ಅದ್ರಲ್ಲಿ ನೋಡಿ, ಇತ್ತೀಚೆಗೆ ಯಾರು ನವಾಜುದ್ದೀನ್ ಸಿದ್ದಿಕಿ ಕೂಡ ದಕ್ಷಿಣದ ಸಿನಿಮಾಗಳ ಬಗ್ಗೆ ಒಂದು ತುಚ್ಛ ಮಾತನ್ನ ಆಡ್ತಾರೆ. ಆ ವ್ಯಕ್ತಿ ಕೂಡ ಇವತ್ತು KGF 2, RRR, ಬಾಹುಬಲಿ ಅದರಲ್ಲಿ ಮಂಡಿಯೂರು ಕೂತಿದ್ದಾರೆ. ಪ್ರತಿಯೊಬ್ಬರು ಕೂಡ ಬಾಲಿವುಡ್ ಅವರು, ಕೇವಲ ಕನ್ನಡ ತೆಲುಗು ಸಿನಿಮಾಗಳಂತಲ್ಲ, ತಮಿಳಿನ ಸಿನಿಮಾಗಳಿರಬಹುದು. ಬಹುಶಃ ನನಗನ್ಸುತ್ತೆ ಈ ಹಿಂದಿ ಸಿನಿಮಾ ರಂಗದಲ್ಲಿರುವಂತ ಈ ಬಿಲ್ಡಪ್ ರಾಜರು, ಶೋ ಅಪ್ ರಾಜರು, ಬಹುಶಃ ಇವರಿಗೆ ಉರಿ ಹತ್ಕೊಂಡಿದೆ. ಉರಿ ಏನು ಅಂತ ಹೇಳಿದ್ರೆ, ಇದುವರೆಗೆ ಸಿನಿಮಾ ಅಂತ ಹೇಳಿದ್ರೆ ಹಿಂದಿ ಬಿಟ್ಟು ಉಳಿದ ಭಾಷೆಗಳ ಸಿನಿಮಾಗಳು ನಮ್ಮ ಭಾಷೆಗಳಿಗಿಂತ ಕಡಿಮೆ,
ನಮ್ಮದು ಮಾತ್ರ ಪ್ಯಾನ್ ಇಂಡಿಯಾ, ನಮಗೆ ಮಾತ್ರ ಇಡೀ ದೇಶದಲ್ಲಿ ನಾವು ಮಾಡಿದ ಸಿನಿಮಾಗಳನ್ನ ಮಾತ್ರ ಇಡೀ ವಿಶ್ವದಲ್ಲಿ ಜನ ನೋಡೋದು, ಬೇರೆ ಭಾಷೆಗಳಲ್ಲಿ ಮಾಡಿದಂತ ಸಿನಿಮಾಗಳನ್ನ ಜನ ನೋಡಲ್ಲ ಎನ್ನುವಂತಹ ಭ್ರಮೆ ಮತ್ತೆ ಅದೊಂದು ರೀತಿಯ ದುರಹಂಕಾರ ಮತ್ತೆ ಅಹಂನಲ್ಲಿದ್ದಂತಹ ಈ ಬಾಲಿವುಡ್ ನ ಬಿಲ್ಡಪ್ ಮಂದಿಗಳಿಗೆ ಬಹುಶಃ ಈ RR ಸಿನಿಮಾ, ಬಾಹುಬಲಿ ಮತ್ತೆ ನಮ್ಮ ನೆಲದಲ್ಲಿ ಹುಟ್ಟಿದಂತಹ KGF ಸಿನಿಮಾ ಅದು ಮರ್ಮಾಘಾತವನ್ನ ಕೊಟ್ಟಿರ್ಬೇಕು. ಆಗ್ತಾ ಇಲ್ಲ ಈ ತರದ್ದು. ಯಾವ ಸಿನಿಮಾವನ್ನ RR ಸಿನಿಮಾದಾಗ್ಲಿ, ಬಾಹುಬಲಿ ಸಿನಿಮಾ ಆಗ್ಲಿ, KGF ಸಿನಿಮಾ ಲೆವೆಲ್ ಇದ್ದು ಇತ್ತೀಚಿನ ವರ್ಷಗಳಲ್ಲಿ ಹಿಂದಿಯಲ್ಲಿ ಯಾವ ಸಿನಿಮಾ ಬಂದಿದೆ ಹೇಳಿ? ರೀನೇಮ್ ಮಾಡಕ್ ಸಾಧ್ಯನೇ ಇವರಿಗೆ? RR ಸಿನಿಮಾದಂತ ಒಂದು ಸಿನಿಮಾವನ್ನಾಗ್ಲಿ, KGF ಸಿನಿಮಾದಂತ ಒಂದು ದೊಡ್ಡ ಸಿನಿಮಾವನ್ನಾಗ್ಲಿ ಇವ್ರ ಕೈಯಲ್ಲಿ ಹಿಂದಿಯಲ್ಲಿ ರೀಮೇಕ್ ಮಾಡಕ್ ಸಾಧ್ಯನೇ? ಇಷ್ಟು ಜನ ದೊಡ್ಡ ಶೋಭರಾಜರು ಇಟ್ಕೊಂಡು. ನಾನು ಯಾಕೆ ಶೋಭರಾಜ ಅಂತ ಬಳಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಉದ್ದೇಶ ಪೂರ್ವಕವಾಗಿ. ಯಾಕಂತ ಹೇಳಿದ್ರೆ ನಿಮ್ಮ ಹಿಂದಿ ಸಿನಿಮಾನ ನೋಡ್ಬೇಡಿ ಅಂತ ಈ ಕಿಚ್ಚ ಸುದೀಪ್ ಏನು ಹೇಳಲಿಲ್ಲ ಎಲ್ಲೂ ಕೂಡ ಅಲ್ವಾ? ಅವ್ರ ಹಂಗ್ ನೋಡಕ್ ಹೋದ್ರೆ ರಾಮ್ ಗೋಪಾಲ್ ವರ್ಮ ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಜೊತೆ ನಡೆಸಿದಾರೆ, ಸಿನಿಮಾದಲ್ಲಿ ನಡೆಸಿ ಬಂದಂತವ್ರು. ಸೊ ಅವ್ರಿಗೆ ಹೇಳಿದ್ದು ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಅಂತ ಹೇಳಿದ್ರೆ ಉಳಿದ ಭಾಷೆಗಳು ಕೂಡ ಹಿಂದಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ಉಳಿದ ಭಾಷೆಗಳಿಗೆ ಇದೆ ಅನ್ನುವಂಥದ್ದು. ನೀವು ಖಂಡಿತ ಇದೆ. ಯಾಕಂದ್ರೆ ಹಿಂದಿಯ ಚರಿತ್ರೆ ಎಷ್ಟು ವರ್ಷಗಳದ್ದು, ಕನ್ನಡದ್ದೆಷ್ಟು, ತಮಿಳಿಂದೆಷ್ಟು. ಯಾಕೆ ಶಾಸ್ತ್ರೀಯ ಸ್ಥಾನಮಾನದ ವಿಚಾರ ಬಂದಾಗ ಬಹುಭಾಷೆಗಳ ಬಗ್ಗೆ ಬಹುದೊಡ್ಡ ಚರ್ಚೆ ಉಂಟಾಯಿತು. 120-130 ವರ್ಷಗಳ ಹಿಂದಿಯ ಬಗ್ಗೆ ಇವರು ಇಷ್ಟು ಅಭಿಮಾನ ತೋರಿಸೋದಾದ್ರೆ ನಾವು ಎಷ್ಟರ ಮಟ್ಟಿಗಿನ ಅಭಿಮಾನವನ್ನು ತೋರಿಸಬೇಕು. ತಮಿಳರು ಸಹಸ್ರ ವರ್ಷಗಳ ಇತಿಹಾಸ ನಮಗೆ ಖಂಡಿತ ಅದು ಏನು ರಿಟರ್ನ್ ಪ್ರೂಫ್ ಸಿಗುತ್ತೆ ನಮಗೆ. ಅವ್ರಿಗೆ ಯಾವ್ದು ಸಿಗುತ್ತೆ? ಸುಮ್ಮನೆ ಅಂತಕಂತೆಗಳಲ್ಲ. ಸಂವಿಧಾನದಲ್ಲಿ ಮೆನ್ಷನ್ ಆಗಿರೋ ಪ್ರಕಾರ ಹಿಂದಿದೊಂದು ಲಿಪಿ ಇಲ್ಲ, ದೇವನಗರಿ ಲಿಪಿಯನ್ನ ತಗೊಂಡು ಅವ್ರು ಬಳಸಬೇಕಾಗಿದೆ. ಕನ್ನಡಕ್ಕೆ ಅಂತ ದುರಾದೃಷ್ಟ ಇಲ್ಲ, ದರಿದ್ರತನ ಇಲ್ಲ. ಲಿಪಿಗಳ ರಾಣಿ ಕನ್ನಡ. ವೈಜ್ಞಾನಿಕ ಭಾಷೆಯಾಗಿ ಬರೆಯೋದನ್ನ ಸ್ಪಷ್ಟವಾಗಿ, ಹೇಳಿದ್ದನ್ನ ಸ್ಪಷ್ಟವಾಗಿ ಬರೆಯಬಲ್ಲಂತಹ ತಾಕತ್ತಿರ್ತಕ್ಕಂಥ ಏಕೈಕ ಭಾಷೆ ಕನ್ನಡ. ದ್ರಾವಿಡ ಭಾಷೆಗಳಿಗೆ ತನ್ನದೇ ಆದ ತಾಕತ್ತಿದೆ. ನಾನು ದ್ರಾವಿಡ ಭಾಷೆಗಳನ್ನು ಅಷ್ಟೇ ಹೇಳ್ತಿಲ್ಲ. ನೀವು ಬೆಂಗಾಲಿ ಇರಲಿ, ಒಡಿಸ್ಸಾ ಇರಲಿ, ನೀವು ಭೋಜ್ಪುರಿ ಇರಲಿ, ಎಲ್ಲಾ ಭಾಷೆಗಳಿಗೂ ಅದರದ್ದೇ ಆದ ಒಂದು ಮನ್ನಣೆ ಇರುತ್ತೆ, ಅಭಿಮಾನ ಹೊಂದಿರತಕ್ಕಂಥ ಜನರು ಇರ್ತಾರೆ, ಪ್ರೀತಿಸೋರು ಇರ್ತಾರೆ. ಆಯಾ ಭಾಷೆಗಳಿಗೆ ನಾವು ಕೂಡ ಗೌರವ ಕೊಡಬೇಕು. ಅದೇ ರೀತಿ ನಮ್ಮ ಮಾತೃಭಾಷೆಗಳಿಗೂ ಕೂಡ ನಾವು ಅದಕ್ಕಿಂತ ಒಂದು ಪಟ್ಟು ಹೆಚ್ಚೇ ಅಭಿಮಾನವನ್ನು ತೋರಿಸ್ಬೇಕು. ಕಿಚ್ಚ ಸುದೀಪ್ ಅವರು ಹೇಳಿರ್ತಕ್ಕಂಥದ್ದು ಅತ್ಯಂತ ಸ್ಪಷ್ಟವಾಗಿ, ನಿಖರವಾಗಿ ಸತ್ಯವನ್ನೇ ಹೇಳಿದ್ದಾರೆ. ಆಮೇಲೆ ನೀವು ಅವಾಗ್ಲೇ ಹೇಳಿದ್ರಿ, ಒಬ್ಬ ಸ್ಟಾರ್ ನಟನಿಂದ ಹೋಗ್ಬೇಕಾದಂತ ಮೆಸೇಜ್ ಏನಿತ್ತು ಭಾಷೆಯ ಬಗ್ಗೆ, ಆ ಮೆಸೇಜ್ ಅನ್ನ, ಸಂದೇಶವನ್ನ ಕಿಚ್ಚ ಸುದೀಪ್ ಕೊಟ್ಟಿರುವಂತದ್ದೇ ಇಟ್ಸ್ ವೀರ ಕನ್ನಡಿಗ ಹೇಳ್ಬೇಕಂದ್ರೆ ಈ ಸದ್ಯದ ಮಟ್ಟಿಗೆ ಮದಕರಿ. ವೀರ ಮದಕರಿ, ವೀರ ಕನ್ನಡಿಗ ಅಲ್ವಾ? ಹೌದು. ಒಂದು ಆ ಮೆಸೇಜ್ ನಿಮ್ಗೆ ಏನು ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ನಮಗೂ ಈ ಭಾಷೆಯ ವಿಚಾರ ಮಾತಾಡುವಂತ ಸಂದರ್ಭದಲ್ಲಿ ಇಲ್ಲಿ ಮುಖ್ಯ ಹಿಂದಿ ವರ್ಸಸ್ ಕನ್ನಡ, ಹಿಂದಿ ವರ್ಸಸ್ ತಮಿಳು, ತೆಲುಗುಗಳಲ್ಲ. ಹೇರಿಕೆ ಮಾಡಬೇಡಿ ಅಂತ ತಂದು ಹೇರಬೇಡಿ. ರಾಷ್ಟ್ರ ಭಾಷೆ ಅಂತ ನಮ್ಮ ಹತ್ರ ನೀವು ಬಿಲ್ಡಪ್ ಕೊಡಕ್ ಬರ್ಬೇಡಿ. ಒಬ್ಬ ಅಜಯ್ ದೇವಗನ್ ಹಿಂದಿ ರಾಷ್ಟ್ರ ಭಾಷೆ ಆಗ್ಬೇಕು ಅಂದ್ರೆ ನಮ್ಮ ರಾಕಿ ಬಾಯಿ ಕೂಡ ಹೇಳ್ತಾರೆ ಕನ್ನಡ ರಾಷ್ಟ್ರ ಭಾಷೆ. ಅವರು ನೋಡಿ ರಾಜ್ದೀಪ್ ಸರ್ದೇಸಾಯಿ ಅವ್ರ ಜೊತೆ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಸ್ಪಷ್ಟವಾಗಿ ಹೇಳ್ತಾರೆ, ನಾನು ನನ್ನನ್ನು ಎಲ್ಲಾ ಭಾಷೆಯವರು ಪ್ರೀತಿಸ್ತಿರ್ಬೋದು, ಆದ್ರೆ ನಾನು ಮೊದಲು ಕನ್ನಡಿಗ ಅಂತ. ಇವತ್ತು ಕಿಚ್ಚ ಸುದೀಪ್ ಅವರ ಪರವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡ್ತಾರೆ ಅಜಯ್ ದೇವಗನ್ ಅವರಿಗೆ ಒಂದು ಟಾಂಗ್ ಕೊಡೋದಕ್ಕೆ. ಅಲ್ಲೂ ಕೂಡ ಅವ್ರು ಹೇಳ್ತಾರೆ ಐ ಆಮ್ ಪ್ರೌಡ್ ಬಿ ಕನ್ನಡಿಗ ಅಂತ ಹೇಳ್ತಾರೆ. ಪಕ್ಷ ಭೇದ ಬರುತ್ತು. ಬಟ್ ಇಲ್ಲಿ ಒಂದು ನಿಮಗೆ ಹೇಳ್ತೀನಿ, ಪಕ್ಷ ಭೇದ ಅಂತ ಹೇಳಿದ್ರೆ ಪಕ್ಷ ಭೇದ ಮರೀತಾರೆ ಅಂತ ನನಗೇನು ಅನಿಸ್ತದೆ. ಯಾಕಂತ ಹೇಳಿದ್ರೆ ಈಗ ಅಮಿತ್ ಶಾ ಅವರ ಹೇಳಿಕೆ ಬಂದಂತ ಸಂದರ್ಭದಲ್ಲಿ ನೋಡಿ, ತಮಿಳುನಾಡಿನಲ್ಲಿ MK ಸ್ಟಾಲಿನ್ ಸೇರಿದಂತೆ ಯಾರ್ಯಾರು ನಾಯಕರು ಇದ್ರು ಅವ್ರ ನೋಡಿ, ಅವು ತಮಿಳರಿಗೆ ನಾವು ಹೇಳ್ತೇವೆ ಏನು ಅಂತ ಹೇಳಿದ್ರೆ ಅಂಧಾಭಿಮಾನ ಅಂತ ಹೇಳಿ. ಅಂಧಾಭಿಮಾನ ಅಲ್ಲ, ಒಂದು ಭಾಷೆಯನ್ನ ರಕ್ಷಿಸಿಕೊಡ್ಬೇಕಾದಂತ ಸಂದರ್ಭದಲ್ಲಿ ಇರಬೇಕಾದಂತ ಒಂದು ದೃಢತೆ ಬಹುಶಃ ಅವರಲ್ಲಿ ಇದೆ ಅಂತೇಳಿ. ನೋಡಿ, ಅಮಿತ್ ಶಾ ಅವರು ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಹಿಂದಿ ಪರ್ಯಾಯ, ಎಲ್ಲದಕ್ಕೂ ಪರ್ಯಾಯ ಆಗಬೇಕು, ಹಿಂದಿಯೇ ಸಂವಹನ ಮಾಧ್ಯಮ ಆಗ್ಬೇಕು ಅಂತ ಹೇಳಿಕೆ ಕೊಟ್ಟಂತಹ ಸಂದರ್ಭದಲ್ಲಿ ಕರ್ನಾಟಕದ ಬಿಜೆಪಿ ನಾಯಕರು ಅಮಿತ್ ಶಾ ಹೇಳಿಕೆ ಹಂಗಲ್ಲ ಹಿಂಗೆ ಅದನ್ನ ಬೆಂಬಲಿಸಿಕೊಂಡು ಕೂತ್ರೆ ಹೊರತು ಒಬ್ಬನೇ ಒಬ್ಬ ಸಚಿವ, ಒಬ್ಬನೇ ಒಬ್ಬ ಬಿಜೆಪಿಯ ನಾಯಕ, ಒಬ್ಬನೇ ಒಬ್ಬ ಬಿಜೆಪಿಯ ಶಾಸಕ
ಅಮಿತ್ ಶಾ ಹೇಳಿದ್ದು ತಪ್ಪು ಅಂತ ಹೇಳುವಂತ ಧೈರ್ಯವನ್ನು ಮಾಡ್ಲಿ. ನೋಡಿ ಹಂಗ್ ನೋಡಕ್ ಹೋದ್ರೆ ಇವರಿಗಿಂತ ಅಣ್ಣಾಮಲೈ 1000 ಪಾಲು ಬೆಟ್ರು ಬಸು ಅವ್ರೆ. ಖಂಡಿತ. ಕರ್ನಾಟಕದ ನೋಡಿ ಅಲ್ಲಿ ಕಾರ್ಕಳ, ಚಿಕ್ಕಮಗಳೂರಿನಲ್ಲಿ ಪೊಲೀಸ್ ಆಗಿ ಸೇವೆ ಸಲ್ಲಿಸಿ, ಬೆಂಗಳೂರಿನಲ್ಲಿ ಪೊಲೀಸ್ ಆಗಿ ಸೇವೆ ಸಲ್ಲಿಸಿ, ಬಿಜೆಪಿ ಸೇರ್ಕೊಂಡಂತ ತಮಿಳುನಾಡಿನಲ್ಲಿ ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಏನ್ ಹೇಳ್ತಾರೆ ಅವರು, ಹಿಂದಿಯನ್ನ ನಾವು ಒಪ್ಕೊಳ್ಳಲ್ಲ ಅಂತ ಅಣ್ಣಾಮಲೈ ಹೇಳ್ತಾರೆ. ಜೊತೆಗೆ ಬೇಕಾದ್ರೆ ತಮಿಳು ಭಾಷೆಯನ್ನ ಬೇರೆ ರಾಜ್ಯಗಳಲ್ಲಿ ಕಲಿಸ್ಲಿಕ್ಕೆ 1,000 ಶಾಲೆಗಳನ್ನು ಓಪನ್ ಮಾಡಿ ಅಂತ ಹೇಳ್ತಾರೆ. ಹೌದು. ಯಾರು? ಅಣ್ಣಾಮಲೈ. ಕರ್ನಾಟಕದಲ್ಲಿ ಸೇವೆ ಸಲ್ಲಿಸಿ ತಮಿಳುನಾಡು ಬಿಜೆಪಿ ಅಧ್ಯಕ್ಷರಾಗಿ ಹೋದಂತವ್ರು. ಒಬ್ಬ ತಮಿಳುನಾಡಿನ ಒಬ್ಬ ಬಿಜೆಪಿ ಅಧ್ಯಕ್ಷನಿಗೆ, ಅದು ಈಗ ಬಂದಿರುವ ಹೊಸ ರಾಜಕಾರಣಿಗೆ ಇರುವಂತಹ ಧೈರ್ಯ, ಭಾಷಾಭಿಮಾನ. ಕರ್ನಾಟಕದ ಒಬ್ಬನೇ ಒಬ್ಬ ಬಿಜೆಪಿಯ ಸಚಿವ, ಬಿಜೆಪಿಯ MLA, ಬಿಜೆಪಿಯ ಮುಖಂಡ, ಬಿಜೆಪಿಯ ಕೇಂದ್ರ ಸಚಿವರು, ಬಿಜೆಪಿಯ ಸಂಸದರು, ಸೋಕಾಲ್ಡ್ ಬಿಲ್ಡಪ್ ರಾಜರು, ಇವರಿಗೆ ಒಬ್ಬ ಅಮಿತ್ ಶಾ ಹೇಳಿದ್ದು ತಪ್ಪು ಅಂತ ಹೇಳಿದ್ದನ್ನ ಹೇಳಕ್ ಆಗ್ತಾ ಇಲ್ವಲ್ಲ ಇವ್ರ ಕೈಯಲ್ಲಿ ಅಂತ. ಅಲ್ಲ, ನಿಮ್ಗೆ ಇನ್ನೂ ಒಂದು ಹೇಳ್ಬೇಕು, ಕೇಂದ್ರದ ಸಚಿವರೊಬ್ರು ಕರ್ನಾಟಕದವರು ಹಿಂದಿಯ ಬಗ್ಗೆ ಅದ್ಭುತವಾಗಿ ಅಂದ್ರೆ ಬ್ಯಾಟ್ ಬೀಸ್ತಾರೆ. ಆದ್ರೆ ಅವರ ಹಿಂದಿ ಯಾವ ತರ ಇದೆ ಬೇಡ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳೊಬ್ರು, ಅವರ ಹಿಂದಿ ಎಷ್ಟು ಚೆನ್ನಾಗಿದೆ, ನೀವು ಕೇಳಿಸ್ಕೊಂಡ್ರೆ ತುಂಬಾ ಖುಷಿ ಪಡ್ತಾರೆ, ಎಂಜಾಯ್ ಟ್ರೋಲ್ ಮಾಡ್ತಾರೆ ಜನ. ಹೌದು. ಇನ್ನೊಬ್ರು ಒಬ್ರು ಸಚಿವರ ಬಗ್ಗೆ ಹೇಳಿದ್ರಿ, ಇನ್ನೊಬ್ರು ಸಂಸದ್ರದ್ದು ಹಿಂದಿ ಭಾಷೆ ತುಂಬಾ ಲಾಸ್ಟಿಗೆ ಪಾಪ ಅವ್ರು ಮಾತಾಡ್ಲಿಕ್ಕೆ ಆಗದೆ ಕನ್ನಡಕ್ಕೆ ಬಂದ್ರು. ಇದು ನೋವಾದಾಗ ಅಮ್ಮ ಅಂತ ಹೇಳಿ ಕಿರಿಚ್ಕೊಳ್ಳುವಂತದ್ದು ಯಾಕೆ ಅಂತ ಹೇಳಿದ್ರೆ ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳಕ್ ಆಗಲ್ಲ. ಇಲ್ಲ, ನಮ್ಮ ಮಾತೃಭಾಷೆಯಲ್ಲೇ ಅದನ್ನ, ಹೌದು, ನಮ್ಮ ಹೃದಯದ ಭಾಷೆಯಲ್ಲೇ ಹೇಳ್ಬೇಕಾಗುತ್ತೆ. ಸೊ ಆ ಸಂಸದರು ಕೂಡ ಅವ್ರು ಯಾಕೋ ಆವೇಶದಲ್ಲಿ, ಉದ್ವೇಗದಲ್ಲಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಅವರಿಗೆ ಪದಗಳು ಸಿಗದೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಕೊನೆಗೆ ಕನ್ನಡದಲ್ಲೇ ಹೇಳೋರು ಅಂತ ಹೇಳಿದ್ರೆ ಫ್ಲೂಯೆನ್ಸಿ, ಓಘತೆ ಇರುವಂತದ್ದು ನಮ್ಮ ಮಾತೃಭಾಷೆಯಲ್ಲೇ. ಅಲ್ಲ, ಮತ್ತೆ ಇನ್ನೊಂದು 2010 ಗುಜರಾತ್ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಹಿಂದಿ ರಾಷ್ಟ್ರಭಾಷೆ ಅಲ್ಲ ಅನ್ನೋದು ಎಷ್ಟು ಮುಖ್ಯ ಅನ್ನೋ ಮತ್ತು ಒಂದು ಸಂಗತಿಯನ್ನ ಹೇಳ್ಬಿಡ್ಬೇಕು ನಾವು. ಸಂವಿಧಾನದಲ್ಲಿ ಹಿಂದಿ ರಾಷ್ಟ್ರಭಾಷೆ ಅಲ್ಲ ಅನ್ನೋದಕ್ಕೆ ಏನ್ ದಾಖಲೆ ಇದೆ ಅಂತ ಕೆಲವರು ಬಂದು ಕಮೆಂಟ್ ಮಾಡ್ತಾರೆ. ಅವ್ರಿಗೆ ಹೇಳ್ಬೇಕು ನೋಡಿ, ಸಂವಿಧಾನದ 351ನೇ ವಿಧಿಯ ಪ್ರಕಾರ ಭಾರತದ ಸಮ್ಮಿಶ್ರ ಸಂಸ್ಕೃತಿಯ ಎಲ್ಲಾ ಮೂಲ ತತ್ವಗಳ ಅಭಿವ್ಯಕ್ತಿ ಮಾಧ್ಯಮವಾಗಿರುವಂತೆ ಹಿಂದಿ ಭಾಷೆಯನ್ನ ಅಭಿವೃದ್ಧಿಗೊಳಿಸುವುದು ಮತ್ತು ಪಸರಿಸುವುದು ಕೇಂದ್ರ ಸರ್ಕಾರದ ಕರ್ತವ್ಯ. ಹಿಂದಿ ರಾಷ್ಟ್ರೀಯ ಭಾಷೆ ಎನ್ನುವ ಉಲ್ಲೇಖ ಸಂವಿಧಾನದಲ್ಲಿ ಎಲ್ಲಿಯೂ ಇಲ್ಲ. ಆದ್ರೆ ಭಾರತದ ಸಮ್ಮಿಶ್ರ ಸಂಸ್ಕೃತಿಯನ್ನ, ಬಹುಭಾಷಾ ಸಂಸ್ಕೃತಿಯನ್ನ ಅಭಿವ್ಯಕ್ತಿಗೊಳಿಸಲು ಹಿಂದಿ ಭಾಷೆ ಒಂದು ಮಾಧ್ಯಮವಾಗಿ, ಸಾಧನವಾಗಿ, ಆಡಳಿತಾತ್ಮಕ ಭಾಷೆಯಾಗಿ ಕೆಲಸ ಮಾಡಬೇಕೆನ್ನುವುದು ಸಂವಿಧಾನದ ಆಶಯ ಅಷ್ಟೇ. ಸಂವಿಧಾನದ ಈ ಆಶಯ ಪೂರೈಕೆಗೆ ಯಾವ ಪ್ರಾದೇಶಿಕ ಭಾಷೆಗಳು ತಮ್ಮ ತಲೆ ಕೊಡಬೇಕಾಗಿಲ್ಲ, ತಲೆ ತಗ್ಗಿಸಬೇಕಾಗಿಲ್ಲ. ಹಾಗಾಗಿ ಸುದೀಪ್ ಅವರು ಹೇಳ್ತಿರುವಂತಹ ಮಾತು ಅಕ್ಷರಶಃ ಸತ್ಯ. ನಾವು ಹೇಳ್ತಿರೋದು, ನೀವು ಯಾರು ಬೇಕಾದ್ರೂ ಗೂಗಲ್ ಮಾಡ್ಕೋಬಹುದು, 351ನೇ ವಿಧಿ ಏನ್ ಹೇಳುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ನೀವು ಕೂಡ ನೋಡ್ಕೋಬಹುದು. ಅಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ ಹಿಂದಿ ರಾಷ್ಟ್ರಭಾಷೆ ಅಲ್ಲ. ಆಮೇಲೆ ಭಾಷೆ ಮಾತಾಡುವವರು, ಹಿಂದಿ ಭಾಷೆ ಮಾತಾಡುವವರು ತುಂಬಾ ಜಾಸ್ತಿ ಜನ ಇದ್ದಾರೆ ಎನ್ನುವಂತದ್ದು ಕೂಡ ಸುಳ್ಳು. ಅದರ ಪರ್ಸೆಂಟೇಜ್ ಪ್ರಮಾಣ ಉಳಿದ ಭಾಷೆಗಳಿಗೆ ಹೋಲಿಸಿದ್ರೆ ತುಂಬಾನೇ ಕಡಿಮೆ ಇದೆ. ಖಂಡಿತ. ಒಂದು ಅಂತಿಮ ಚರಣಕ್ಕೆ ಬರೋದಾದ್ರೆ, ಈ ಅಜಯ್ ದೇವ್ಗನ್ ಬೇಕಾದ್ರೆ ಅವರ ಹಿಂದಿ ಸಿನಿಮಾ ಮಾಡ್ಕೊಂಡು ಅವ್ರಿಗೆ ಹೇಳಲಿ, ಪಾಪ ನಾನು ರಾಷ್ಟ್ರೀಯ ಭಾಷೆಯ ಸಿನಿಮಾ ಮಾಡ್ತಾ ಇದ್ದೀನಿ, ರಾಷ್ಟ್ರೀಯ ಭಾಷೆಯವರು ಮಾತ್ರ ಈ ಸಿನಿಮಾ ನೋಡ್ಬೇಕು, ಬೇರೆ ಅವ್ರು ಯಾರು ನೋಡೋದು ಬೇಡ ಅಂತೇಳಿ. ಧನ್ಯವಾದಗಳು, ಅವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ಆ ತರ ಮಾಡಿದ್ರೆ. ಯಾಕಂದ್ರೆ ನಾನು ಅದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವರು ಸುದೀಪ್ ಅವರಿಗೆ ಪರ್ಟಿಕ್ಯುಲರ್ ಕ್ವಶನ್ ಕೇಳಿರೋದೇನು ಅಂತ ಹೇಳಿದ್ರೆ, ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಅಂದ್ರೆ ಯಾಕೆ ಡಬ್ ಮಾಡ್ತೀರಿ ನೀವೇನುವಂತ ಕುಚೋದ್ಯ ಟಾಂಟ್ ಕೊಡೋದು, ಚುಚ್ಚೋದು, ಈ ಕೆಲಸನ ಮಾಡಿದಾರೆ ಅವರು ಅಲ್ಲಿ ಅವ್ರು ಟ್ವೀಟ್ ಅಲ್ಲಿ. ಯಾಕೆ ಡಬ್ ಮಾಡ್ತೀರ, ಡಬ್ ಯಾಕೆ ಮಾಡ್ತಾರೆ ಅಂತ ಹೇಳಿ ಕೇಳಬೇಕು. ಈಗ ರಾಬರ್ಟ್ ಸಿನಿಮಾ ಈಗ ಕರ್ನಾಟಕದಲ್ಲೂ ಕೂಡ ನಿಮಗೂ, ನೀವು ಜರ್ನಲಿಸಮ್ ಅಲ್ಲಿ ಇದ್ದು ಬಂದವರು, ನಾವು ಇದ್ದು ಬಂದವರು, ಕರ್ನಾಟಕದಲ್ಲಿ ಪ್ರತಿಭಟನೆಗಳಾಗಿದೆ ಡಬ್ಬಿಂಗ್ ವಿರುದ್ಧ. ಬಟ್ ಡಬ್ಬಿಂಗ್ ವಿರುದ್ಧ ಪ್ರತಿಭಟನೆ ಮಾಡಿದಂತ ಸಿನಿಮಾ ಮಂದಿಗಳ ಸಿನಿಮಾಗಳೆಲ್ಲವೂ ಕೂಡ ಈಗ ಬೇರೆ ಭಾಷೆಗೆ ಡಬ್ ಆಗಿ ಹೋಗ್ತಾ ಇದೆ. ತೆಲುಗು ಇರ್ಬೋದು, ತಮಿಳು ಇರ್ಬೋದು. ಯಾಕಂತ ಹೇಳಿದ್ರೆ ಇಟ್ಸ್ ಬಿಕಮ್ ಎ ಬಿಸ್ನೆಸ್. ಆ ಬಿಸ್ನೆಸ್ ನ ಒಂದು ಭಾಗವಾಗಿ ಹಿಂದಿಯನ್ನ ಡಬ್ ಮಾಡಿ ಸಿನಿಮಾವನ್ನ ರಿಲೀಸ್ ಮಾಡ್ತಿದ್ದಾರೆ ಹೊರತು ಹಿಂದಿ ರಾಷ್ಟ್ರೀಯ ಭಾಷೆ ಅದಕ್ಕೋಸ್ಕರ ಮರ್ಯಾದೆ ಕೊಡೋಣ,
ದೊಡ್ಡತನ ಅಂತಲ್ಲ, ಅದು ಒಂದು ಅಲ್ಲಿ ಜನ ನೋಡ್ಬೇಕೆನ್ನುವಂಥದ್ದು, ಮರ್ಯಾದೆ ಕೊಡಬಾರ್ದು ಅಂತ ಅರ್ಥ ಅಲ್ಲ. ಬಟ್ ಆಸ್ ಎ ಮೀಡಿಯಂ ಅದನ್ನ ನೋಡುವಂತವ್ರು ಇದಾರೆ ಎನ್ನುವ ಕಾರಣಕ್ಕೋಸ್ಕರ ಡಬ್ಬಿಂಗ್ ಆಗ್ತಾ ಇದೆಯೇ ಹೊರತು ಬೇರೆ ಕಾರಣಕ್ಕೋಸ್ಕರ ಅಲ್ಲ. ಒಂದು ವೇಳೆ ಡಬ್ಬಿಂಗ್ ನ ಕಾರಣಕ್ಕೋಸ್ಕರ ಹಿಂದಿ ರಾಷ್ಟ್ರೀಯ ಭಾಷೆ ಆಗುವುದಾದ್ರೆ ಕನ್ನಡ ರಾಷ್ಟ್ರೀಯ ಭಾಷೆ, ತಮಿಳು ರಾಷ್ಟ್ರೀಯ ಭಾಷೆ, ತೆಲುಗು ರಾಷ್ಟ್ರೀಯ ಭಾಷೆ, ತುಳು ರಾಷ್ಟ್ರೀಯ ಭಾಷೆ, ಮಲಯಾಳಂ ರಾಷ್ಟ್ರೀಯ ಭಾಷೆ, ಭೋಜ್ಪುರಿ ರಾಷ್ಟ್ರೀಯ ಭಾಷೆ, ಕೊಡವನು ಕೂಡ ರಾಷ್ಟ್ರೀಯ ಭಾಷೆ ಆಗಲಿ, ಕೂಡ ರಾಷ್ಟ್ರೀಯ ಭಾಷೆ ಆಗಲಿ, ಉರ್ದು ರಾಷ್ಟ್ರೀಯ ಭಾಷೆ ಆಗಲಿ, ಬ್ಯಾರಿ ರಾಷ್ಟ್ರೀಯ ಭಾಷೆ ಆಗಲಿ, ಒರಿಯಾ ರಾಷ್ಟ್ರೀಯ ಭಾಷೆ ಆಗಲಿ, ಬೆಂಗಾಲಿ ರಾಷ್ಟ್ರೀಯ ಭಾಷೆ ಆಗಲಿ, ಎಲ್ಲಾ ಮತ್ತೆ ಒಂದು 20-28 ಸಾವಿರ ಜನ ಮಾತಾಡುವ ಸಂಸ್ಕೃತ ಕೂಡ ರಾಷ್ಟ್ರೀಯ ಭಾಷೆ ಆಗಲಿ. ಆಮೇಲೆ ಮೊನ್ನೆ KGF ನಟಿಯೇ ಹೇಳಿದ ಸಂಸ್ಕೃತ ಕಲಿಯಿರಿ ಅಂತ ಹೇಳಿ. ಸೊ ಅವರಿಗೆ ಕೆಲವೊಂದಿಷ್ಟು ಜನ ಕಮೆಂಟ್ಸ್ ಕೂಡ ಆಗಿದ್ದಾರೆ, ದಯವಿಟ್ಟು ಸಂಸ್ಕೃತದಲ್ಲಿ ಒಂದು KGF ಮಾಡಬಿಡಿ ಅಂತ ಹೇಳಿ. ಸೊ ಹಾಗಾಗಿ ಎಲ್ಲ ಭಾಷೆಗೂ ಇರಲಿ. ಹೌದು, ಡಬ್ಬಿಂಗಿನ ಕಾರಣದಿಂದ ಇವರು ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಸಪೋರ್ಟ್ ಮಾಡ್ಕೊಳ್ಳೋದಾದ್ರೆ ಹಂಗಂತ ಹೇಳಿ ನಮ್ಮ ರಾಷ್ಟ್ರೀಯ ಭಾಷೆ ಕನ್ನಡ ಅಂತ ನಾನು ಹೇಳೋದಿಲ್ಲ. ನಮ್ದು ರಾಷ್ಟ್ರೀಯ ಭಾಷೆನೆ. ನಮಗೆ ಇತಿಹಾಸ ನೀವು ಹೇಳಿದ್ರಿ, ಸಹಸ್ರ ಇತಿಹಾಸ ಇರುವಂತಹ ಪ್ರಮುಖ ದ್ರಾವಿಡ ಭಾಷೆಗಳಲ್ಲಿ ನಮ್ಮ ಭಾಷೆಯು ಕೂಡ ನಮ್ಮಲ್ಲಿ ಸಾಹಿತ್ಯ ಉಚ್ಚಾಯ ಸ್ಥಿತಿಯಲ್ಲಿದ್ದಾಗ ಆ ಭಾಷೆ ಇನ್ನೂ ಅಂಬೆಗಾಲಿಡ್ತಾ ಇತ್ತು ಹಿಂದಿ. ಅದನ್ನ ಅರ್ಥ ಮಾಡ್ಕೋಬೇಕು. ಹೀಗಾಗಿ ಅಜಯ್ ದೇವಗನ್ ಅಂತಲ್ಲ, ಹಿಂದಿ ರಾಷ್ಟ್ರೀಯ ಭಾಷೆ ಅಂತೇಳಿ ಹೇಳಿ ಕರ್ನಾಟಕದಲ್ಲೂ ಯಾರು ಕೂಡ ಈ ರೀತಿ ಸುಳ್ಳುಗಳನ್ನ ಹಬ್ಬಿಸ್ತಾ ಇದಾರಲ್ಲ, ನಾನು ಅದಕ್ಕೆ ಆರಂಭದಲ್ಲೇ ಮೋದಿ ಅವರ ಲೈನ್ ಅನ್ನ ತೆಗೆದುಕೊಂಡಿದ್ದು. ಬಾರ್ ಜೂಟ್ ಬೋಲೋ ಅಂತೇಳಿ ಮೋದಿ ಅವರು ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಸೊ ಹಿಂದಿ ರಾಷ್ಟ್ರೀಯ ಭಾಷೆ ಎನ್ನುವಂತ ಒಂದು ಸುಳ್ಳನ್ನ ಪದೇ ಹೇಳಿ ಹಿಂದಿಗೆ ಬಿಲ್ಡಪ್ ಕೊಡೋ ಕಾರ್ಯಕ್ರಮವನ್ನು ದಯವಿಟ್ಟು ಮಾಡಬೇಡಿ. ಆಮೇಲೆ ಅದ್ರ ಜೊತೆಗೆ ಸಂಸ್ಕೃತವೂ ಕೂಡ ಕನ್ನಡ ಸೇರಿದಂತೆ ಯಾವ ದ್ರಾವಿಡ ಭಾಷೆಗಳಿಗೂ ಕೂಡ ಸಂಸ್ಕೃತ ಮೂಲ ಭಾಷೆನೂ ಅಲ್ಲ, ತಾಯಿ ಭಾಷೆನೂ ಅಲ್ಲ. ದ್ರಾವಿಡ ಭಾಷೆಗಳು ಯಾವತ್ತೂ ದ್ರಾವಿಡ ಭಾಷೆಗಳಿಗೆ ಅವುಗಳ ಇತಿಹಾಸ ಕೆದಕಿದ್ರೆ ಸಂಸ್ಕೃತದ ಮೂಲ ನೋಡಿದ್ರೆ ಬೇರೆ ಕಡೆ ಹೋಗುತ್ತೆ. ಇದೇ ದ್ರಾವಿಡ ಭಾಷೆಗಳ ಒಂದು ಮೂಲ ನೀವು ಹುಡುಕಿದ್ರೆ ಅಫ್ಘಾನಿಸ್ತಾನದಲ್ಲಿ ಪಾಕಿಸ್ತಾನದ ಮಧ್ಯದಲ್ಲಿ ಒಂದು ದ್ರಾವಿಡ ಭಾಷೆಯ ಒಂದು ತುಂಡು ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಹಿಂದಿ ಬಸವರ ಈಸ್ ನೋ ಲಾಂಗರ್ ಅಲ್ಲ, ಹಿಂದಿ ಇಸ್ ನೆವರ್. ಹಿಂದಿ ನೋ ಲಾಂಗರ್ ಅಲ್ಲ, ಹಿಂದಿ ನೆವರ್ ವಾಸ್ ಎ ನ್ಯಾಷನಲ್ ಲ್ಯಾಂಗ್ವೇಜ್. ಅದು ಯಾವತ್ತು ರಾಷ್ಟ್ರೀಯ ಭಾಷೆ ಆಗಿರ್ಲಿಲ್ಲ, ಯಾವತ್ತು ರಾಷ್ಟ್ರೀಯ ಭಾಷೆ ಆಗಿರಲ್ಲ, ಯಾವತ್ತು ರಾಷ್ಟ್ರೀಯ ಭಾಷೆ ಆಗಲ್ಲ. ಇತ್ತೀಚೆಗೆ ಒಂದು ಸ್ಪಷ್ಟವಾಗಿ ಹೇಳಿದ್ರು ಯಾರು, ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವರು ಕಿರಣ್ ರಿಜಿಜು, ಹಿಂದಿಯನ್ನ ಯಾವುದೇ ಭಾರತೀಯ ಭಾಷೆಯ ಮೇಲೆ ಹೇರಿಕೆ ಮಾಡುತ್ತಿಲ್ಲ, ದೇಶದಲ್ಲಿ ಯಾವುದೇ ರಾಷ್ಟ್ರೀಯ ಭಾಷೆ ಇಲ್ಲ, ಹಿಂದಿ ಕೂಡ ಒಂದು ಅಧಿಕೃತ ಭಾಷೆ ಅಷ್ಟೇ. ಅಫಿಷಿಯಲ್ ಸ್ಟೇಟ್ಮೆಂಟ್ ಇದು. ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಕಿರಣ್ ರಿಜಿಜು ಅವರು ಹೇಳಿರುವಂತದ್ದು. ಅಜಯ್ ದೇವಗನ್ ಅವರೇ, ಕಿರಣ್ ರಿಜಿಜು ಯಾರು ಅನ್ನೋದನ್ನ ಗೂಗಲ್ ಮಾಡ್ಕೊಂಡ್ಕೊಳ್ಳಿ. ಸುದೀಪ್ ಅವ್ರು ಹೇಳ್ತಿರೋದು ಪಕ್ಕ. ಸಾಧ್ಯ ಆದ್ರೆ ಅಜಯ್ ದೇವಗನ್ ಅವರು ಕಿರಣ್ ರಿಜಿಜುಗೆ ಟ್ಯಾಗ್ ಮಾಡಿ ಒಂದು ಟ್ವೀಟ್ ಮಾಡಲಿ. ನಾಳೆ ಕೇಂದ್ರ ಗೃಹ ಸಚಿವರಿಗೆ ಟ್ವೀಟ್ ಮಾಡಲಿ, ಅಲ್ಲ ಟ್ಯಾಗ್ ಮಾಡಲಿ, ಟ್ವೀಟ್ ಮಾಡಲಿ. ಹೆಮ್ಮೆಯ ಕನ್ನಡಿಗನಾಗಿ ನಾನು ಸುದೀಪ್ ಅವರನ್ನ ಬೆಂಬಲಿಸ್ತೀನಿ. ಸೊ ಒಬ್ಬ ಹೆಮ್ಮೆಯ ಕನ್ನಡಿಗರು ವೀರ ಮದಕರಿ ಕೆಂಪೇಗೌಡ ಟೈಟಲ್ ಏನಿತ್ತು, ಕಿಚ್ಚ ಅವರ ಮಾತು ಇದೆಯಲ್ಲ, ಒಂಥರ ಏನದು ಸ್ಟೇಟ್ಮೆಂಟ್ ಒಂಥರ ಮೈ ರೋಮಾಂಚನ ಮಾಡುವಂತ ಸ್ಟೇಟ್ಮೆಂಟ್ ಅಲ್ವಾ? ಯಾರಾದ್ರೂ ಬಂದು ಹಿಂದಿ ಬಗ್ಗೆ ಹೇಳಿದ್ರೆ ಕಿಚ್ಚ ಅವ್ರ ಸ್ಟೇಟ್ಮೆಂಟ್ ಅನ್ನು ತೋರಿಸಿ ನಮ್ಮ ಸ್ಟಾರ್, ಒಬ್ಬ ಭಾಷಾ ಪ್ರೇಮಿ, ಬಹುಭಾಷಾ ನಟ ಒಂದು ಮೆಸೇಜ್ ಅನ್ನು ಕಳಿಸಿದಾರೆ ಅಂತೇಳಿ ಹಿಂದಿ ರಾಷ್ಟ್ರೀಯ ಭಾಷೆ ಅಂತ ಬಿಲ್ಡಪ್ ಕೊಡುವಂತವ್ರಿಗೆ. ಯಾಕಂದ್ರೆ ಅವ್ರಿಗೆ ಹೇಳದೆ ಆರಂಭದಲ್ಲಿ ಬಿಲ್ಡಪ್ ಶೋ ಅಪ್ ಯಾಕೆ ಬಳಸ್ತಾ ಇದೀವಿ ಅಂತ ಹೇಳಿದ್ರೆ ಅದು ಸುಳ್ಳು ಹಿಂದಿ ರಾಷ್ಟ್ರೀಯ ಭಾಷೆ ಅನ್ನುವಂಥದ್ದು. ಅದಕ್ಕೋಸ್ಕರ ಸೊ ಕಿಚ್ಚ ಅವರಿಗೆ ನಾವು ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಇದನ್ನ ಒಂದು ಗಟ್ಟಿ ಚರ್ಚೆಗೆ ಕಾರಣ ಆಗಿಸಿದಂತ ಸ್ಟೇಟ್ಮೆಂಟ್ ಇದು. ಈ ಚರ್ಚೆ ಆಗ್ಬೇಕಿತ್ತು ಸಿನಿಮಾ ರಂಗದಲ್ಲೂ ಕೂಡ. ಸೊ ಕಿಚ್ಚ ಸುದೀಪ್ ಅವರಿಗೆ ನಮ್ಮ ಕಡೆಯಿಂದಲೂ ಕೂಡ ಒಂದು ಕೃತಜ್ಞತೆಗಳನ್ನ ಹೇಳೋಣ, ಒಂದು ಧನ್ಯವಾದಗಳನ್ನು ಕೂಡ ಹೇಳೋಣ. ಅಜಯ್ ದೇವಗನ್ ಅವರೇ ಸಾಧ್ಯ ಆದ್ರೆ ಅಮಿತ್ ಶಾ ಅವರಿಗೆ ಒಂದು ಟ್ವೀಟ್ ಮಾಡಿ, ಅವರು ರಿಯಾಕ್ಷನ್ ಕೊಡ್ತಾರೆ ನಿಮಗೆ. ಈ ವಿಚಾರದ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಒತ್ತಿ.